ನಟಿ ರಚಿತಾರಾಮ್ ಅವರಿಗೆ ರಾಜಕಾರಣಿಗಳ ಪರಿಚಯವಿದೆ. ಮುಂದೆ ಒಂದು ವೇಳೆ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ನೀಡಿದರೂ ವಿಶೇಷವೇನೂ ಇಲ್ಲ ಎಂದು ನಂಬಲಾಗಿತ್ತು. ಆದರೆ ಇದೀಗ ಉಪೇಂದ್ರ ಅವರ ಪ್ರಜಾಕೀಯಕ್ಕೆ ಪ್ರವೇಶಿಸಲಿದ್ದಾರೆ ಎನ್ನಲಾಗುತ್ತಿತ್ತು. ರಚಿತಾರಾಮ್ ಅವರು ಸದ್ಯ ಉಪೇಂದ್ರ ಜೊತೆಗೆ ಐ ಲವ್ ಯು ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಹೀಗಿರುವಾಗ ಪ್ರಜಾಕೀಯಕ್ಕೆ ರಚಿತಾ ಸೇರುತ್ತಾರಾ ಎಂಬ ಪ್ರಶ್ನೆಗೆ ಅವರು ಉತ್ತರ ನೀಡಿದ್ದಾರೆ. ಇತ್ತೀಚೆಗಷ್ಟೇ ಸಿನಿಮಾದ ಪತ್ರಿಕಾಗೋಷ್ಠಿ ನಡೆದಿದ್ದು ತರಲೆ ಪ್ರಶ್ನೆಗಳು ಸೇರಿದಂತೆ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದಾರೆ. ಸದ್ಯಕ್ಕೆ ರಚಿತಾರಾಮ್ ಅವರು ಉಪೇಂದ್ರ ಅವರು ನಾಯಕರಾಗಿರುವ ಐ ಲವ್ ಯು ಚಿತ್ರದಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಚಿತ್ರದ ಮಾಧ್ಯಮಗೋಷ್ಠಿಗೆ ಆಗಮಿಸಿದ ವೇಳೆ ರಚಿತಾ ಅವರು ಖಾದಿ ಜುಬ್ಬಾ ಹೋಲುವ ಟಾಪ್ ಅನ್ನ ಧರಿಸಿದ್ದರು. ಸಾಮಾನ್ಯವಾಗಿ ತಾರೆಯರು ಮಾಧ್ಯಮಗೋಷ್ಠಿಗೆ ಬರುವಾಗ ಕಲರ್ಫುಲ್ ಬಟ್ಟೆಗಳನ್ನ ಧರಿಸುವುದು ವಾಡಿಕೆ, ಅಥವಾ ಚಿತ್ರಕ್ಕೆ ಸಂಬಂಧಿಸಿದ ಕಾಸ್ಟ್ಯೂಮ್ನಲ್ಲಾದರೂ ಕಾಣಿಸಿಕೊಳ್ಳುವುದು ನೋಡಿರುತ್ತೇವೆ. ಆದರೆ ರಚಿತಾ ಇವೆರಡೂ ಅಲ್ಲದ ಹಾಗೆ ಖಾದಿ ಮಾದರಿಯ ಚೂಡಿದಾರದೊಂದಿಗೆ ಪ್ರತ್ಯಕ್ಷರಾಗಿದ್ದರು. ಇದಕ್ಕೆ ಕಾರಣವನ್ನ ಅವರಲ್ಲೇ ವಿಚಾರಿಸಿದಾಗ ಅವರು ಹೇಳಿದ್ದೇನು ಗೊತ್ತೇ? ಖಂಡಿತವಾಗಿ ಇಲ್ಲ. ನಾನು ಉಪ್ಪಿ ಸರ್ ಸಿನಿಮಾ ಬಗ್ಗೆ, ಪಾತ್ರಗಳ ಬಗ್ಗೆ ಮಾತನಾಡಿರುವುದೇ ಹೆಚ್ಚು. ಅದರ ಹೊರತು ರಾಜಕೀಯ ಪ್ರಜಾಕೀಯದ ಹಂಗು ನಮಗಿಲ್ಲ. ಆದ್ರೆ ಪ್ರಜಾಕೀಯದ ಬಗ್ಗೆ ತಿಳಿದುಕೊಂಡಿದ್ದೀನಿ. ಅದು ಅಷ್ಟೆಲ್ಲ ಸುಲಭದಲ್ಲಿ ಸೇರಲು ಸಾಧ್ಯವಿಲ್ಲ. ಅದಕ್ಕೆ ನಿಯಮಗಳಿವೆ. ಅವರ ಯೋಜನೆಗಳ ಬಗ್ಗೆ ತಿಳಿದುಕೊಂಡರೆ ಅಚ್ಚರಿಯಾಗುತ್ತೆ. ತುಂಬಾ ಉತ್ತಮವಾಗಿ ಪ್ಲಾನ್ ಮಾಡುತ್ತಿದ್ದಾರೆ ಎಂದು ರಚಿತಾರಾಮ್ ಅವರು ಹೇಳಿದರು. ಇನ್ನು ಮದುವೆಯ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ, ಅರೆ ಈಗಷ್ಟೇ ರಾಜಕೀಯ ಪ್ರಜಾಕೀಯ ಅಂತ ಇದ್ರಿ, ಮದುವೆ ಬಗ್ಗೆ ಕೂಡ ಕೇಳ್ತಾ ಇದ್ದೀರಲ್ಲ ಎಂದು ಅಚ್ಚರಿಯನ್ನ ವ್ಯಕ್ತಪಡಿಸಿದರು. ಹಾಗಲ್ಲ ರಚಿತಾ ಅವರೇ, ಸಿನಿಮಾ ಬಿಟ್ಟು ಫ್ಯೂಚರ್ ಬಗ್ಗೆ ಯೋಜನೆ ಹಾಕುತ್ತೀರಲ್ಲ, ಈ ಬಗ್ಗೆ ತಿಳಿಯಲು ಕೇಳುತ್ತಿದ್ದೇವೆ ಎನ್ನುವ ಸಮಜಾಯಿಷೆಯನ್ನ ಪತ್ರಕರ್ತರು ನೀಡಿದರು. ಯಾಕೋ ಇವರು ಕಾಲೆಳೆಯೋಕೆ ಅಂತಾನೆ ಮಾತನಾಡಿಸುತ್ತಿದ್ದಾರೆ ಎಂದು ರಚಿತಾಗೂ ಕನ್ಫರ್ಮ್ ಆಗಿತ್ತು. ಅದಕ್ಕೆ ಆಕೆ, ನಾನು ರಾಜಕೀಯಕ್ಕೂ ಹೋಗಲ್ಲ, ಪ್ರಜಾಕೀಯನೂ ಬೇಡ, ಯಾರಾದರೂ ರಾಜಕಾರಣಿಯನ್ನ ವಿವಾಹ ಮಾಡ್ಕೋತೀನಿ ಏನಿವಾಗ ಎಂದು ವಾರಗಣ್ಣಿನಿಂದ ನೋಡಿ ನಕ್ಕರು. ಹಾಗೆ ಫಾರಿನ್ನಲ್ಲಿ ಸೆಟಲ್ ಆಗ್ತೀರಾ ಎಂಬ ಮತ್ತೊಂದು ಕಾಲೆಳೆಯುವ ಪ್ರಶ್ನೆ ಬಂತು. ಇಲ್ಲಪ್ಪ, ನನಗೆ ಫಾರಿನ್ ಎಲ್ಲ ಸೆಟ್ ಆಗಲ್ಲ, ನಾವೇನಿದ್ರು ಪಕ್ಕಾ ಲೋಕಲ್, ಊರು ಬಿಟ್ಟು ಬೇರೆ ಕಡೆ ಮನೆ ಮಾಡೋ ಯೋಚನೆಯೇ ಇಲ್ಲ. ಹಾಗೆಯೇ ಸದ್ಯಕ್ಕೆ ಸಿನಿಮಾ ಬಿಟ್ಟು ಬೇರೆ ಥಿಂಕ್ ಮಾಡೋಕ್ಕೂ ಸಮಯವಿಲ್ಲ ಎಂದು ಗಂಭೀರವಾದರು. ಸದ್ಯಕ್ಕೆ ಉಪೇಂದ್ರ ಅವರ ಜೊತೆಗೆ ಐ ಲವ್ ಯು ಹೇಳಿ ನಿಖಿಲ್ ಜೊತೆಗೆ ಸೀತಾರಾಮ ಕಲ್ಯಾಣ ಮುಗಿಸಿ ಶಿವಣ್ಣನ ಜೋಡಿಯಾಗಿದ್ದಾರೆ ರಚಿತಾರಾಮ್. ಪಿ ವಾಸು ನಿರ್ದೇಶನದ ಈ ಚಿತ್ರದಲ್ಲಿ ರಚಿತಾ ಅವರ ಪಾತ್ರಕ್ಕೆ ಮತ್ತು ಅಭಿನಯಕ್ಕೆ ಹೆಚ್ಚು ಅವಕಾಶವಿದೆ ಎನ್ನಲಾಗಿದೆ. ಅದು ಯಾವ ಪಾತ್ರದಲ್ಲಿ ಎನ್ನುವುದು ಸದ್ಯದಲ್ಲೇ ರಿವೀಲ್ ಮಾಡಲಿದೆ ಚಿತ್ರತಂಡ.